ಎಕ್ಸೆಲಲ್ಲಿ ನಾವು ನ್ಯೂಮರಿಕ್ ಡೇಟಾ ಇರುವಂಥ ಡೇಟಾ ಸೆಟ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಅದರಲ್ಲಿ ಟಾಪ್ ಮತ್ತು ಬಾಟಮ್ ವ್ಯಾಲ್ಯೂಸ್ನ ಹೈಲೈಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವಿಲ್ಲಿ ಯೂಸ್ ಮಾಡೋ ಅಂಥ ಆಪ್ಷನ್ ಯಾವುದು ಅಂತಂದರೆ ಹೋಮ್ ಟ್ಯಾಬಲ್ಲಿ ಸ್ಟೈಲ್ಸ್ ಗ್ರೂಪಲ್ಲಿರುವಂಥ ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಏನಿದೆ, ಇಲ್ಲಿ ಡ್ರಾಪ್ ಡೌನ್ ಆ್ಯರೋನ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಎರಡನೇ ಆಪ್ಷನ್ ಏನಿದೆ ಟಾಪ್ ಬಾಟಮ್ ರೂಲ್ಸ್, ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಈ ಟಾಪ್ ಬಾಟಮ್ ರೂಲ್ಸ್ ಅಪ್ಲೈ ಆಗೋದು ಬರೀ ನ್ಯೂಮರಿಕ್ ವ್ಯಾಲ್ಯೂಸ್ ಇರುವಂಥ ಡೇಟಾ ಮೇಲೆ ಮಾತ್ರ. ಟಾಪ್ ಬಾಟಮ್ ರೂಲ್ಸಲ್ಲಿ ಮೊದಲನೇದು ಟಾಪ್ 10 ಐಟಮ್ಸ್ ಅಂತ ಇದೆ. ಅಂದರೆ ಒಂದು ಡೇಟಾ ರೇಂಜಲ್ಲಿ, ನ್ಯೂಮರಿಕ್ ಡೇಟಾ ರೇಂಜಲ್ಲಿ ನಾವು ಟಾಪ್ 10 ಐಟಮ್ಸ್ ಅಂದರೆ 10 ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂನ ನಾವು ಹೈಲೈಟ್ ಮಾಡಬೇಕು ಅಂತ ಅಂದಾಗ ಈ ಆಪ್ಷನ್ನ ಯೂಸ್ ಮಾಡ್ತೀವಿ. ಅದು ಹೇಗೆ ಅಂತ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ನ್ಯೂಮರಿಕ್ ಡೇಟಾ ಇರೋವಂಥ ಕಾಲಮ್ನ ಸೆಲೆಕ್ಟ್ ಮಾಡ್ಕೋತೀನಿ. ಅದು ಡಿ ಕಾಲಮಲ್ಲಿ ಮಂತ್ಲಿ ಸೇಲ್ಸ್. ಇಲ್ಲಿ ಕೆಲವೊಂದು ಎಂಪ್ಲಾಯೀಸ್ದು ಡೇಟಾ ಇದೆ, ಎಂಪ್ಲಾಯಿ ಐ ಡಿ, ಎಂಪ್ಲಾಯಿ ನೇಮ್, ಅವ್ರ ರೀಜನ್ನು ಮತ್ತು ಆ ಪರ್ಟಿಕ್ಯುಲರ್ ಮಂತಲ್ಲಿ ಅವರು ಎಷ್ಟು ಅಮೌಂಟಿಂದು ಸೇಲ್ಸ್ ಮಾಡಿದ್ದಾರೆ ಅಂತ. ಸಪೋಸ್ ನಾವೇನಾದರೂ ಆ ಪರ್ಟಿಕ್ಯುಲರ್ ಎಂಪ್ಲಾಯಿ ಹೈಯೆಸ್ಟ್ ಸೇಲ್ಸ್ ಮಾಡಿರೋಂಥ ಎಂಪ್ಲಾಯಿಗೆ ಬೋನಸ್ ಕೊಡಬೇಕಂತ ಏನಾದರೂ ಡಿಸೈಡ್ ಮಾಡಿದಾಗ ಲಾಸ್ಟ್ ಡೇಟಾ ಸೆಟ್ಟಲ್ಲಿ ನಾವು ಅದನ್ನು ಫೆಚ್ ಮಾಡಿ ಹೈಲೈಟ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಸಲ ಡೇಟಾ ಅಪ್ಡೇಟ್ ಆದಾಗ ಅದು ಕೂಡ ಅಪ್ಡೇಟ್ ಆಗಬೇಕಾಗುತ್ತೆ. ಸೊ ಆವಾಗ ನಾವು ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಹೋಗಿ ಟಾಪ್ ಬಾಟಮ್ ರೂಲ್ಸ್ ಏನಿದೆ ಅಲ್ಲಿ ಟಾಪ್ 10 ಐಟಮ್ಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಟಾಪ್ 10 ಆಗಬೇಕಂತ ಏನಿಲ್ಲ, ಬೈ ಡಿಫಾಲ್ಟ್ ಎಕ್ಸೆಲ್ನಲ್ಲಿ ಟಾಪ್ 10 ಅಂತ ತೋರಿಸುತ್ತೆ. ಅದು ಬೈ ಡಿಫಾಲ್ಟ್ ಆಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹೈಲೈಟ್ ಸೆಲ್ ರೂಲ್ಸಲ್ಲಿ ಹೇಳ್ದಾಗೇ ಲೈಟ್ ರೆಡ್ ಫಿಲ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟ್ ಅಂತ ಡಿಫಾಲ್ಟ್ ಆಗಿ ಅದು ಹೈಲೈಟ್ ಆಗುತ್ತೆ. ಸೊ ನಾನಿಲ್ಲಿ ಎರಡನ್ನೂ ಕೂಡ ಚೇಂಜ್ ಮಾಡ್ಬೋದು. ನಾನಿಲ್ಲಿ ಟಾಪ್ 10 ಬದಲು ಟಾಪ್ 5 ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಅದೇ ಥರ ಲೈಟ್ ರೆಡ್ ಫಿಲ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟ್ ತೆಗೆದುಬಿಟ್ಟು ಗ್ರೀನ್ ಯೂಸ್ ಮಾಡ್ತೀನಿ. ನಾವು ಇಲ್ಲೂ ಕೂಡ ಹೈಲೈಟ್ ಸೆಲ್ ರೂಲ್ಸಲ್ಲಿ ಮಾಡಿರೋ ಥರ ಕಸ್ಟಮ್ ಫಾರ್ಮ್ಯಾಟ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಅದನ್ನೆಲ್ಲ ಡೀಟೇಲಾಗಿ ಏನೂ ಹೇಳೋದಿಲ್ಲ. ಜಸ್ಟ್ ಗ್ರೀನ್ ಫಿಲ್ ವಿತ್ ಡಾರ್ಕ್ ಗ್ರೀನ್ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಹೈಲೈಟ್ ಆಗಿರುತ್ತೆ. ಬಟ್ ಇದನ್ನು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೀವು ನೋಡ್ಬೋದು 50,000, 41,000 ಎರಡು ವ್ಯಾಲ್ಯೂಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಮೂರನೇದು 43,700. ಅದೇ ಥರ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ 42,100, ಕೊನೆಯದು 43,200. ಅಂದರೆ 5 ವ್ಯಾಲ್ಯೂಸ್, ಹೈಯೆಸ್ಟ್ ವ್ಯಾಲ್ಯೂ ಈ ಕಂಪ್ಲೀಟ್ 100 ಜನದ್ದು ಸೇಲ್ಸ್ ಅಮೌಂಟ್ ಏನಿದೆ ಅದರಲ್ಲಿ ಮೊದಲನೇ 5 ಹೈಯೆಸ್ಟ್ ಸೇಲ್ಸ್ ಮಾಡಿರೋಂಥ ವ್ಯಾಲ್ಯೂಸ್ ಹೈಲೈಟ್ ಆಗಿದೆ. ಅದೇ ಥರ ನಾವು ಬಾಟಮ್ಗೂ ಚೆಕ್ ಮಾಡ್ಬೋದು. ಕಂಡೀಷ್ನಲ್ ಫಾರ್ಮ್ಯಾಟಿಂಗಲ್ಲಿ ಟಾಪ್ ಬಾಟಮ್ ರೂಲ್ಸ್ ಏನಿದೆ ಅದರಲ್ಲಿ ಬಾಟಮ್ 10 ಐಟಮ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೂ ಕೂಡ 10 ಆಗಬೇಕಂತ ಇಲ್ಲ, ನಾವು ಜಾಸ್ತಿನೂ ಮಾಡ್ಬೋದು ಕಮ್ಮಿನೂ ಮಾಡ್ಬೋದು. 5 ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನು ಲೈಟ್ ರೆಡ್ ಫಿಲ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟ್ ಅದನ್ನೇ ರಿಟೈನ್ ಮಾಡ್ಕೋತೀನಿ. ಓಕೆ ಕೊಟ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಕೊನೆ 5 ಕಮ್ಮಿ ಸೇಲ್ಸ್ ಇರೋವಂಥ ವ್ಯಾಲ್ಯೂಸ್ ಹೈಲೈಟ್ ಆಗಿದೆ. 9,800 ಮೊದಲನೇದು, ಇಲ್ಲಿ 2 ವ್ಯಾಲ್ಯೂಸ್ ಇದೆ, 11,100 ಮತ್ತು 9,500. ಅದೇ ಥರ 4ನೇದು 5ನೇದು ಕೂಡ ಇಲ್ಲಿ ಹೈಲೈಟ್ ಆಗಿದೆ. ಇದನ್ನು ನಾವು ಹೈಯೆಸ್ಟ್ ಮತ್ತು ಟಾಪ್ ಮತ್ತು ಬಾಟಮ್ ವ್ಯಾಲ್ಯೂಸ್ನ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಹೈಲೈಟಿಂಗ್ ರೂಲ್ಸ್. ಅದೇ ಥರ ಇದನ್ನು ನಾನು ಕ್ಲಿಯರ್ ಕೂಡ ಮಾಡ್ಬೋದು. ಕ್ಲಿಯರ್ ರೂಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಯರ್ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಸೆಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ನಾವೇನು ರೂಲ್ಸ್ ಅಪ್ಲೈ ಮಾಡಿರ್ತೀವಿ ಅದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಬರೋ ಅಂಥದ್ದು ಟಾಪ್ ಬಾಟಮ್ ರೂಲ್ಸಲ್ಲಿ ಟಾಪ್ ಪರ್ಸೆಂಟೇಜ್ ಮತ್ತು ಬಾಟಮ್ ಪರ್ಸೆಂಟೇಜ್. ನಾವು ಟೋಟಲ್ ಡೇಟಾ ಸೆಟ್ ಏನು ಸೆಲೆಕ್ಟ್ ಮಾಡ್ಕೋತೀವಿ ಅದರಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅಷ್ಟು ವ್ಯಾಲ್ಯೂಸಲ್ಲಿ ಇಷ್ಟು ಪರ್ಸೆಂಟೇಜ್ ಟಾಪ್ ಸೇಲ್ಸ್ ಮತ್ತು ಇಷ್ಟು ಪರ್ಸೆಂಟೇಜ್ ಬಾಟಮ್ ಸೇಲ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಂದಾಗ ನಾವು ಈ ಪರ್ಸೆಂಟೇಜ್ ಟಾಪ್ ಪರ್ಸೆಂಟೇಜ್ ಮತ್ತು ಬಾಟಮ್ ಪರ್ಸೆಂಟೇಜ್ನ ಯೂಸ್ ಮಾಡ್ತೀವಿ. ಇಲ್ಲಿ ಮಂತ್ಲಿ ಸೇಲ್ಸ್ನ ಡೇಟಾ ಇರೋವಂಥ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಹೋಗಿ ಟಾಪ್ ಬಾಟಮ್ ರೂಲ್ಸ್ ಅಲ್ಲಿ ಟಾಪ್ 10% ಅಂತ ತಗೊಂಡಾಗ ಸಪೋಸ್ ಡೇಟಾ ಸೆಟ್ಟಲ್ಲಿ 100 ವ್ಯಾಲ್ಯೂಸ್ ಇದ್ದರೆ 10%ಗೆ 10 ಜನದ್ದು 10 ವ್ಯಾಲ್ಯೂಸ್ನೇ ಹೈಲೈಟ್ ಆಗುತ್ತೆ. 200 ವ್ಯಾಲ್ಯೂಸ್ನ ನಾವು ಕನ್ಸಿಡರ್ ಮಾಡಿದಾಗ 10% ಅಂತ ಅಂದಾಗ 200ರಲ್ಲಿ 20 ವ್ಯಾಲ್ಯೂಸ್ನ ಹೈಲೈಟ್ ಆಗುತ್ತೆ. ಇಲ್ಲಿ ಟೋಟಲ್ 100 ಎಂಪ್ಲಾಯೀಸ್ದು ಮಂತ್ಲಿ ಸೇಲ್ಸ್ ಇರೋದ್ರಿಂದ 100ಕ್ಕೆ 10% ಅಂತ ಅಂದಾಗ 10 ವ್ಯಾಲ್ಯೂಸ್ನೇ ಹೈಲೈಟ್ ಮಾಡುತ್ತೆ. ಇಲ್ಲಿನ ಸಪೋಸ್ 2% ಅಂತ ತಗೊಂಡಾಗ 2 ವ್ಯಾಲ್ಯೂ ಮಾತ್ರ ಹೈಲೈಟ್ ಆಗಬೇಕು. ಸೊ ಇಲ್ಲಿ ನಾನು ಇದಕ್ಕೂ ಕೂಡ ಗ್ರೀನ್ ಫಿಲ್ ವಿತ್ ಡಾರ್ಕ್ ಗ್ರೀನ್ ಟೆಕ್ಸ್ಟ್ ಅಂತ ಕೊಡ್ತೀನಿ. ಅದು ಅಪ್ಲೈ ಆಗಿದೆ, ನೀವು ನೋಡ್ಬೋದು.
ಓಕೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಟಾಪ್ 2 ಅಂತ ಅಂದಾಗ 2% ಅಂತ ಅಂದಾಗ ಇಲ್ಲಿ 100 ಜನರದು ಡೇಟಾ ಇರೋದ್ರಿಂದ ಇಬ್ಬರದ್ದು ಮಾತ್ರ ಹೈಲೈಟ್ ಆಗುತ್ತೆ. ಇಲ್ಲಿ ಮೊದಲನೇದು ನೀವು ನೋಡ್ಬೋದು ಹೈಯೆಸ್ಟ್ ವ್ಯಾಲ್ಯೂ 50,000 ಇದೆ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೆಕ್ಸ್ಟ್ ಹೈಯೆಸ್ಟ್ ವ್ಯಾಲ್ಯೂ 43,700 ಇದೆ. ಇನ್ಯಾವುದೂ ಇಲ್ಲಿ ಹೈಲೈಟ್ ಆಗಿಲ್ಲ. 2% ಅಂತ ಕೊಟ್ಟಿರೋದ್ರಿಂದ 100ಕ್ಕೆ ಇಬ್ಬರದ್ದು ಮಾತ್ರ ಮಂತ್ಲಿ ಸೇಲ್ಸ್ ವ್ಯಾಲ್ಯೂ ಹೈಲೈಟ್ ಆಗಿದೆ. ಅದೇ ಥರ ನಾನು ಬಾಟಮ್ 10%ಗೂ ಅಪ್ಲೈ ಮಾಡ್ಬೋದು. ಇದರಲ್ಲೂ ಅಷ್ಟೇ 200 ಜನದ ಡೇಟಾ ಸೇಲ್ಸ್ ಇದ್ದರೆ ನಾನು ಬಾಟಮ್ 10 ಅಂತ ಕೊಟ್ಟಾಗ ಕೆಳಗಡೆ ಇರೋವಂಥ 20 ಜನರದ್ದು ಮಂತ್ಲಿ ಸೇಲ್ಸ್ ಮಾತ್ರ ಹೈಲೈಟ್ ಆಗುತ್ತೆ. ಇಲ್ಲೂ ಕೂಡ ನಾನು 2 ಅಂತ ಕೊಡ್ತೀನಿ, ಅಂದರೆ ಇಬ್ಬರದ್ದು ಮಾತ್ರ ಬಾಟಮ್ 2 100ಕ್ಕೆ 2% ಅಂದಾಗ ಇಬ್ಬರದ್ದು ಹೈಲೈಟ್ ಆಗಬೇಕು. ಓಕೆ ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ ಕೆಳಗಡೆ ಡ್ರ್ಯಾಗ್ ಮಾಡ್ಬೇಕಾದ್ರೆ ಮೇಲ್ಗಡೆ ನೀವು ನೋಡ್ಬೋದು 9,800 ಅದು ಕಮ್ಮಿ ವ್ಯಾಲ್ಯೂ, ಅದಕ್ಕಿಂತ ಕಮ್ಮಿ ವ್ಯಾಲ್ಯೂ 9,500. ಅದೆರಡು ಲೀಸ್ಟ್ ವ್ಯಾಲ್ಯೂ ಆಗಿರೋದ್ರಿಂದ ಈ ಕಂಪ್ಲೀಟ್ ಲಿಸ್ಟಲ್ಲಿ ಅದೆರಡು ಹೈಲೈಟ್ ಆಗುತ್ತೆ. ಸೊ ಇದು ಟಾಪ್ ಬಾಟಮ್ ರೂಲ್ಸಲ್ಲಿ ನಂಬರ್, ಅಂದರೆ ನಾವು ಇರೋ ಟೋಟಲ್ ವ್ಯಾಲ್ಯೂಸಲ್ಲಿ ನಾವು ಹೈಲೈಟ್ ಮಾಡಬೇಕಾದ್ರೆ ನಂಬರ್ ತೊಗೊಂಡು ಹೈಲೈಟ್ ಮಾಡ್ಬೋದು, ಇಲ್ಲ ಅದರಲ್ಲಿ ಪರ್ಸೆಂಟೇಜ್ನು ನಾವು ಫೆಚ್ ಮಾಡಿ ಹೈಲೈಟ್ ಮಾಡ್ಬೋದು, ಟಾಪ್ ಅಥವಾ ಬಾಟಮ್ ಅಂತ. ನೆಕ್ಸ್ಟ್ ಬರೋ ಅಂಥದ್ದು ಎಬೋ ಆವ್ರೇಜ್, ಬಿಲೋ ಆವ್ರೇಜ್. ಮೊದಲಿಗೆ ನಾನು ಈ ರೂಲ್ಸ್ನ ಕ್ಲಿಯರ್ ಮಾಡ್ತೀನಿ. ಸೆಲ್ಸ್ ಸೆಲೆಕ್ಟ್ ಆಗಿದೆ, ಕ್ಲಿಯರ್ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಸೆಲ್ಸ್, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ರೂಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇದೇ ಡೇಟಾ ಮೇಲೆ ನಾನು ಎಬೋ ಆವ್ರೇಜ್ ಬಿಲೋ ಆವ್ರೇಜ್ ಮಾಡಬೇಕು ಅಂದರೆ ಮೊದಲು ನಾನಿಲ್ಲಿ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಈಸ್ ಈಕ್ವಲ್ ಟು ಆವ್ರೇಜ್ ಫಂಕ್ಷನ್ನ ಟೈಪ್ ಮಾಡಿ ನಾನಿಲ್ಲಿಗೆ ಈ ವ್ಯಾಲ್ಯೂಸ್ ಇರೋ ಅಂಥ ರೇಂಜ್ನ ಪಾಸ್ ಮಾಡ್ತಿದ್ದೀನಿ. ಇದು ಪಾಸ್ ಮಾಡಿಬಿಟ್ಟು ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನಮ್ಗೆ ಇಲ್ಲಿ ಆವ್ರೇಜ್ ವ್ಯಾಲ್ಯೂ ತೋರಿಸುತ್ತೆ. ಅಂದರೆ ಮಂತ್ಲಿ ಸೇಲ್ಸ್ ಆಗಿರೋ ಇದಿಷ್ಟು 100 ವ್ಯಾಲ್ಯೂಸಲ್ಲಿ ಆವ್ರೇಜ್ ಫೈಂಡ್ ಔಟ್ ಮಾಡಿದಾಗ ನಮಗೆ 25,917 ತೋರಿಸ್ತಾ ಇದೆ. ಇವಾಗ ನಾನು ಹೈಲೈಟ್ ಮಾಡಬೇಕಾದ್ರೆ ಟಾಪ್ ಬಾಟಮ್ ರೂಲ್ಸಲ್ಲಿ ಎಬೋ ಆವ್ರೇಜ್ ಅಂತ ಸೆಲೆಕ್ಟ್ ಮಾಡಿದಾಗ ಈ 25,917ಗಿಂತ ಜಾಸ್ತಿ ಯಾವ ವ್ಯಾಲ್ಯೂಸ್ ಇದೆ ಅದಷ್ಟು ಕೂಡ ಹೈಲೈಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಟಾಪ್ ಬಾಟಮ್ ರೂಲ್ಸ್ ಸೆಲೆಕ್ಟ್ ಮಾಡಿಕೊಂಡು ಎಬೋ ಆವ್ರೇಜ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಹೈಲೈಟ್ ಆಗಬೇಕಾದ್ರೆ ನಾನು ಇಲ್ಲೂ ಕೂಡ ನಾನು ಚೇಂಜ್ ಮಾಡ್ಬೋದು, ಕಸ್ಟಮ್ ಫಾರ್ಮ್ಯಾಟ್ ಮಾಡ್ಬೋದು, ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಬೋದು. ನಾನು ಹೈಯೆಸ್ಟ್ ಆಗಿರೋದ್ರಿಂದ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಈ ಅಮೌಂಟ್ಗಿಂತ ಜಾಸ್ತಿ ಯಾವುದಾವುದಿದೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಆವ್ರೇಜ್ ವ್ಯಾಲ್ಯೂ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದಕ್ಕಿಂತ ಅದಕ್ಕಿಂತ ಜಾಸ್ತಿ ಇರೋವಂಥ ವ್ಯಾಲ್ಯೂಸ್ ಎಲ್ಲ ಹೈಲೈಟ್ ಆಗಿದೆ. ಅದೇ ಥರ ನಾವು ಬಿಲೋ ಆವ್ರೇಜ್ಗೂ ಮಾಡ್ಬೋದು. ಇದೇ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಟಾಪ್ ಬಾಟಮ್ ರೂಲ್ಸಲ್ಲಿ ಕೆಳಗಡೆ ಬಿಲೋ ಆವ್ರೇಜ್ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಆವ್ರೇಜ್ ವ್ಯಾಲ್ಯೂ ಏನು ಬಂದಿದೆ ಅದಕ್ಕಿಂತ ಕಮ್ಮಿ ಇರೋ ವ್ಯಾಲ್ಯೂಸ್ ಎಲ್ಲ ಲೈಟ್ ರೆಡ್, ನಾನು ಅದನ್ನೇ ರಿಟೈನ್ ಮಾಡ್ಕೋತೀನಿ, ಲೈಟ್ ರೆಡ್ ಫಿಲ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ವ್ಯಾಲ್ಯೂ ಏನಿದೆ ಆವ್ರೇಜ್ನ ಕ್ಯಾಲ್ಕುಲೇಟ್ ಮಾಡಿರೋಂಥ ವ್ಯಾಲ್ಯೂ ಅದಕ್ಕಿಂತ ಹೆಚ್ಚಾಗಿರೋದ್ರೆಲ್ಲ ಗ್ರೀನ್ ಕಲರಲ್ಲಿ ಹೈಲೈಟ್ ಆಗಿದೆ. ನಾನಲ್ಲಿ ಕಂಡೀಷನ್ ಸ್ಪೆಸಿಫೈ ಮಾಡಬೇಕಾದ್ರೆ ಗ್ರೀನ್ ಕಲರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಗ್ರೀನಲ್ಲಿ ಹೈಲೈಟ್ ಆಗಿದೆ. ಅದೇ ಥರ ಆವ್ರೇಜ್ ವ್ಯಾಲ್ಯೂಗಿಂತ ಕಮ್ಮಿ ಇರೋವಂಥ ವ್ಯಾಲ್ಯೂಸ್ ಎಲ್ಲ ಇರೋಂಥ ಸೆಲ್ಸ್ ಎಲ್ಲ ಲೈಟ್ ರೆಡ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟ್ ಆಗಿ ಫಿಲ್ ಆಗಿದೆ. ಸೊ ಇದನ್ನು ನಾವು ಲಾಸ್ಟ್ ಡೇಟಾ ಸೆಟ್ಟಲ್ಲಿ ಟಾಪ್ ಮತ್ತು ಬಾಟಮ್ ವ್ಯಾಲ್ಯೂಸ್ನ ಫೆಚ್ ಮಾಡಬೇಕಾದ್ರೆ ಹೈಲೈಟ್ ಮಾಡಬೇಕಾದ್ರೆ ಇದನ್ನು ನಾವು ಈ ಸೆಲ್ ರೂಲ್ಸ್ನ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.